ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಸ್ ಸೆಷನ್. This is the new chapter 3, Boolean Algebra. ನಾವು ಚಾಪ್ಟರ್ 1ನಲ್ಲಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು, ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಬಗ್ಗೆ ತಿಳ್ಕೊಂಡ್ವಿ. ಚಾಪ್ಟರ್ 2ನಲ್ಲಿ ನಂಬರ್ ಸಿಸ್ಟಮ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ವರ್ಷನ್ಸು, ಆನಂತರ ಕೋಡಿಂಗ್ಸ್, different types of basic code conversions like XS3 code, BCD, ASCII code, extended binary code decimal interchange, ಇವೆಲ್ಲ ನಾವು ತಿಳ್ಕೊಂಡ್ವಿ ಚಾಪ್ಟರ್ 2ನಲ್ಲಿ. ಈಗ ಈ ಚಾಪ್ಟ್ರಲ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಬೂಲಿಯನ್ ಆಲ್ಜಿಬ್ರಾ. ಬೂಲಿಯನ್ ಆಲ್ಜಿಬ್ರಾ ಕಂಡುಹಿಡಿದಿದ್ದು ಯಾರು? ಲೆಟ್ಸ್ ವಿ ಅಂಡರ್ಸ್ಟ್ಯಾಂಡ್ in detail. In 1854, George Boole introduced a systematic treatment of logic and developed for this purpose an algebraic system known as symbolic logic or Boolean algebra or switching algebra ಅಂತ ಕೂಡ ನಾವು ಹೇಳ್ಬೋದು. 1854 ಜಾರ್ಜ್ ಬೂಲೆ ಅನ್ನೋರು ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಫ್ ಲಾಜಿಕ್ ಅನ್ನೋದನ್ನು ಡೆವಲಪ್ ಮಾಡಿದ್ರು. ಅದರಲ್ಲಿ ದ ಮೇನ್ ಪರ್ಪಸ್ ಏನಿತ್ತು ಅಂದರೆ ಆಲ್ಜಿಬ್ರಾಯಿಕ್ ಸಿಸ್ಟಮ್ನ ಸಿಂಬಾಲಿಕ್ ಲಾಜಿಕ್ ಮುಖಾಂತರ ಯಾವ ರೀತಿ ವ್ಯಕ್ತಪಡಿಸೋದು ಅನ್ನೋದನ್ನು ಈ ಬೂಲಿಯನ್ ಆಲ್ಜಿಬ್ರಾ ಉದ್ದೇಶವಾಗಿತ್ತು. ಈ ಬೂಲಿಯನ್ ಆಲ್ಜಿಬ್ರಾನಲ್ಲಿ ಆಲ್ಜಿಬ್ರಾಯಿಕ್ ಇಕ್ವೇಷನ್ಸ್ನ ಸ್ವಿಚಿಂಗ್ ಮುಖಾಂತರ ತೋರಿಸೋದಕ್ಕೆ ಕಂಡುಹಿಡಿದಿರುವ ಟೆಕ್ನಿಕ್ಕೆ Boolean algebra that was being found out by George Boole in 1854. Boolean algebra is a branch of mathematics and it can be used to describe the manipulation and processing of binary information or used in the design, maintenance, analysis of logic circuit in digital computer. ಅಂದರೆ ಅರ್ಥ ಏನು? ಇದು ಒಂದು ಮ್ಯಾಥಮೆಟಿಕ್ಸ್ ಬ್ರ್ಯಾಂಚ್. ಇದನ್ನು ಯೂಸ್ ಮಾಡಿ ನಾವು ಮ್ಯಾನ್ಯುಪ್ಯುಲೇಷನು ಮತ್ತು ಪ್ರೊಸೆಸಿಂಗ್ ಮಾಡೋ ಟೆಕ್ನಿಕ್ ಕಂಪ್ಯೂಟ್ರಲ್ಲಿ ಬೈನರಿ ಇನ್ಫಾರ್ಮೇಷನ್ನು ಯಾವ ರೀತಿ ಮ್ಯಾನ್ಯುಪ್ಯುಲೇಷನ್ ಮಾಡ್ಬೋದು, ಅದನ್ನು ಪ್ರೋಸೆಸ್ ಮಾಡ್ಬೋದು, ಯಾವ ರೀತಿ ಡಿಸೈನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು, ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಲಾಜಿಕ್ ಸರ್ಕ್ಯೂಟ್ಸ್ನ ಡಿಜಿಟಲ್ ಕಂಪ್ಯೂಟರ್ಸಲ್ಲಿ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತೀವಿ. ಈ ಬೂಲಿಯನ್ ಆಲ್ಜಿಬ್ರಾ ನಮ್ಮ ಡಿಜಿಟಲ್ ಕಂಪ್ಯೂಟರ್ ಡಿಸೈನಿಂಗಲ್ಲಿ ಮತ್ತು ಮೇಂಟೆನೆನ್ಸಲ್ಲಿ, ಅನಾಲಿಸಿಸಲ್ಲಿ ತುಂಬ ಉಪಯೋಗವಾಗಿದೆ. ಬೂಲಿಯನ್ ಆಲ್ಜಿಬ್ರಾನ ಯಾರು ಯೂಸ್ ಮಾಡಿದ್ರು, ಯಾವ ಥರ ಯೂಸ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂದರೆ ಬೂಲಿಯನ್ ಆಲ್ಜಿಬ್ರಾ ಯೂಸಸ್ ಬೂಲಿಯನ್ ವೇರಿಯಬಲ್ಸ್ ಆ್ಯಂಡ್ ಬೂಲಿಯನ್ ಆಪ್ರೇಟರ್ಸ್. ಬೂಲಿಯನ್ ವೇರಿಯಬಲ್ಸ್ ಆರ್ ಬೈನರಿ ವೇರಿಯಬಲ್ಸ್ ಅಂದ್ರೇನು? ಬೂಲೆ, ಜಾರ್ಜ್ ಬೂಲೆ ಹೆಸರಲ್ಲೇ ಈ ಆಲ್ಜಿಬ್ರಾನ ಹೆಸರು ಕೊಟ್ಬಿಟ್ರು. ಇದರಲ್ಲಿ ಬೂಲಿಯನ್ ವೇರಿಯಬಲ್ಸ್ ಅಂದರೆ ವಿಭಿನ್ನವಾಗಿ ವೇರಿಯೇಷನ್ ಆಗಿರುವಂಥ ಅಂಕಿಗಳು, ಅದನ್ನು ಬೂಲಿಯನ್ ವೇರಿಯಬಲ್ಸ್ ಅಂತ ಕರಿತೀವಿ. ಅದಕ್ಕೆ ಬಳಸುವಂಥ ಆಪ್ರೇಟರ್ಸ್ಗಳನ್ನ ನಾವು ಬೂಲಿಯನ್ ಆಪ್ರೇಟರ್ಸ್ ಅಂತ ಕರಿತೀವಿ. ಬೂಲಿಯನ್ ವೇರಿಯಬಲ್ಸ್ ಆರ್ ಬೂ ಅಂದ ತಕ್ಷಣ ಬೈನರಿ ವೇರಿಯಬಲ್ಸ್ ಅಂತ ಕೂಡ ನಾವು ಕರಿತೀವಿ. ಅಥವಾ ಬೂಲಿಯನ್ ಅಂದ ತಕ್ಷಣ ಅಂದರೆ ಎರಡು ವೇರಿಯಬಲ್ಸ್ ಇರುವಂಥ ಮ್ಯಾಥಮೆಟಿಕ್ಸು. ಆರ್ ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ದ ಲಾಜಿಕಲ್ ಕ್ವಾಂಟಿಟಿ. ಸಮ್ ಎಕ್ಸಾಂಪಲ್ಸ್ ಆಫ್ ಬೂಲಿಯನ್ ವೇರಿಯಬಲ್ಸ್ ಆರ್ A, B, C, A, B, C or X, Y, Z. These are certain variables ಥರ ನಾವು ಲೆಟರ್ಸ್ಗಳನ್ನ ಬಳಸ್ತೀವಿ ಟು ಪರ್ಫಾರ್ಮ್ ಡಿಫ್ರೆಂಟ್ ಆಪ್ರೇಷನ್. ಬೂಲಿಯನ್ ಆಪ್ರೇಟರ್ಸ್ ಆರ್ ಲಾಜಿಕಲ್ ಆಪ್ರೇಟರ್ಸ್. ದೇರ್ ಆರ್ 3 ಬೇಸಿಕ್ ಲಾಜಿಕಲ್ ಆಪ್ರೇಟರ್ಸ್: ಆ್ಯಂಡ್ ಆಪ್ರೇಟರ್ಸ್, ಆರ್ ಆಪ್ರೇಟರ್ಸ್, ನಾಟ್ ಆಪ್ರೇಟರ್ಸ್. ಬೂಲಿಯನ್ ಆಲ್ಜಿಬ್ರಾನ ನಾವು ಒಂದು ಮುಖ್ಯವಾಗಿ 3 ಗೇಟ್ ಮೇಲೆ ಬಳಸ್ತೀವಿ. ಒಂದು ಆ್ಯಂಡ್ ಗೇಟು, ಇನ್ನೊಂದು ಆರ್ ಗೇಟು, ಮತ್ತೊಂದು ನಾಟ್ ಗೇಟು. ಈ 3 ಲಾಜಿಕ್ ಗೇಟ್ಸಲ್ಲಿ ನಾವು ಡಿಫ್ರೆಂಟ್ ಲಾಜಿಕಲ್ ಆಪ್ರೇಷನ್ಸ್ ಮತ್ತು ಲಾಜಿಕಲ್ ಗೇಟ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದನ್ನು ನೀವು ನೆಕ್ಸ್ಟ್ ಚಾಪ್ಟ್ರಲ್ಲಿ ಇನ್ನೂ ತುಂಬ ಡೀಟೇಲ್ ಆಗಿ ಓದ್ತೀರಾ ಮತ್ತು ಇಲ್ಲಿ ಆ ಗೇಟ್ಸ್ನೂ ಕೂಡ ತಿಳ್ಕೊಳ್ತೀರಾ. ಓಕೆ,
What is that? A Boolean expression is a combination of Boolean variables and Boolean operators. Boolean expression ಅಂದ್ರೇನು? It is nothing but a combination of Boolean variables and Boolean operators. Boolean expression ಅಂದರೆ ಇದರಲ್ಲಿ ನಾವೇನು ಕಾಂಬಿನೇಷನ್ ಮಾಡ್ಕೊತೀವಿ? Boolean variables ಮತ್ತು Boolean operators. There are many Boolean expressions that are logically equivalent to one another. There are called equivalent expression. ಅಂದರೆ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಬೂಲಿಯನ್ ಎಕ್ಸ್ಪ್ರೆಷನ್ ಇದೆ. ಅದನ್ನು ನಾವು ಲಾಜಿಕಲಿ ಒಂದೇ ಅಂತ ತೋರಿಸೋದಕ್ಕೆ ವ್ಯಕ್ತಪಡಿಸ್ತೀವಲ್ಲ, ಅದನ್ನು ನಾವು ಈಕ್ವಲೆಂಟ್ ಸಮವಾದ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ, ಸೇಮ್ ಅಂತ ಬಂದರೆ. ಅದೇ a Boolean function typically has one or more input variables and produces a result that is based on these input values. This result can have a value of 0 or 1. ಯಾವುದೇ ಒಂದು ಬೂಲಿಯನ್ ಫಂಕ್ಷನ್ನ ನಾವು ಎರಡು ವ್ಯಾಲ್ಯೂ ತಗೊಂಡು ಇನ್ಪುಟ್ ಅಥವಾ ಔಟ್ಪುಟ್ ಮಾಡುವಾಗ, ಪ್ರೊಡ್ಯೂಸ್ ಮಾಡುವಾಗ, ನಾವು ಕಳಿಸುವಂಥ ಇನ್ಪುಟ್ ವ್ಯಾಲ್ಯೂ ಕೊಡುವಂಥ ರಿಸಲ್ಟು ಐದರ್ 0 ಬರುತ್ತೆ ಅಥವಾ 1 ಬರುತ್ತೆ. 0 ಅಂದರೆ ಬೂಲಿಯನ್ ಲಾಜಿಕಲಿ ಫಾಲ್ಸ್ ಅಂತ ಅರ್ಥ, 1 ಅಂದರೆ ಟ್ರೂ ಅಂತ ಅರ್ಥ. ಓಕೆ, ಇದನ್ನು ನಾವೇನು ಹೇಳಿದ್ವಿ ಸ್ಟಾರ್ಟಿಂಗಲ್ಲಿ ನಿಮಗೆ, ಬೂಲಿಯನ್ ಆಲ್ಜಿಬ್ರಾ ಈಸ್ ಒನ್ ಆಫ್ ದಿ ಆಲ್ಜಿಬ್ರಾ, ಸಿಸ್ಟಮ್ಯಾಟಿಕ್ ಆಲ್ಜಿಬ್ರಾ ವಿಚ್ ಯೂಸ್ ಟು ರೆಪ್ರೆಸೆಂಟ್ ದ ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆ್ಯಂಡ್ ಡೆವಲಪ್ ದ ಪರ್ಪಸ್ ಆಫ್ ಆಲ್ಜಿಬ್ರಾಯಿಕ್ ಸಿಸ್ಟಮ್ ಇನ್ ಎ ಸಿಂಬಾಲಿಕ್ ಲಾಜಿಕ್. ಅಂದರೆ ಒಂದು ಮ್ಯಾಥಮೆಟಿಕ್ಸ್ನ ನಾವು ಒಂದು ಸಿಂಬಲ್ ಮುಖಾಂತರ, ಒಂದು ಡಿಜಿಟಲ್ ಆಪ್ರೇಷನ್ಸ್ ಮುಖಾಂತರ, ಒಂದು ಸ್ವಿಚಸ್ ಮುಖಾಂತರ ವ್ಯಕ್ತಪಡಿಸೋದನ್ನೇ ನಾವು ಬೂಲಿಯನ್ ಆಲ್ಜಿಬ್ರಾ ಅಂತ ಕರಿತೀವಿ. ಇದು ಲಾಜಿಕಲ್ ಆಪ್ರೇಷನ್ಸ್ ಯಾವ್ದ್ಯಾವುದು? ಆ್ಯಂಡ್ ಆರ್ ನಾಟ್. ಸೊ ಮುಖ್ಯವಾಗಿ ಆ್ಯಂಡ್ ಆಪ್ರೇಷನ್ಸ್ನ ನಾವು ಡಾಟ್ ರೆಪ್ರೆಸೆಂಟ್ ಸಿಂಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಡಾಟ್ ಅಂದರೆ ಇಟ್ ರೆಪ್ರೆಸೆಂಟ್ ಮಲ್ಟಿಪ್ಲಿಕೇಶನ್ ಆಪ್ರೇಷನ್. ಅದೇ ತರಹ ಪ್ಲಸ್ ಆಪ್ರೇಟರ್ನ ಬಳಸ್ತೀವಿ. ಪ್ಲಸ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ಫಾರ್ ಆರ್ ಆಪ್ರೇಟರ್ ವಿಚ್ ಈಸ್ ನಥಿಂಗ್ ಬಟ್ ಸಿಮಿಲರ್ ಟು ಲೈಕ್ ಯುವರ್ ಅಡಿಷ್ನಲ್ ಆಪ್ರೇಷನ್. ಅದೇ ಥರ ದೇರ್ ಇಸ್ ಎ ಕಾಂಪ್ಲಿಮೆಂಟ್ representation of symbol variable for the not operators, that is bar, inverse bar will be used on certain letters which we call as a not operator. Okay, let's understand what is and operator. And operation is defined by the Boolean algebra by dot symbol. It operates with logical multiplication on variables. ಇದನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ 0 ಇಂಟು 0 0, 0 ಇಂಟು 1 0, 1 ಇಂಟು 0 0, 1 ಇಂಟು 1 1. ಇದು ಲಾಜಿಕ್ಕಾಗಿ ನಾವು ಹೇಳಬೇಕಾದ್ರೆ ಇದರಲ್ಲಿ ವ್ಯಕ್ತವಾಗಿ 0 0 ಅಂತ ಬಳಸೋ ಬದಲು ನಾನು ನಿಮಗೆ ಜನರಲ್ ಆಗಿ ಹೇಳಬೇಕಾದ್ರೆ 0 ಅಂದರೆ ಫಾಲ್ಸ್. ಆ್ಯಂಡ್ ಆಪ್ರೇಷನ್ನಲ್ಲಿ ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳ, if any operation is false, the output is false. If any one operation is true and one operation is false, then also the output is false. If both the operators are false, then also the output is false. And when both the variables are true, then only the output is true. Let's understand in a ವೆರಿ ಸಿಸ್ಟಮ್ಯಾಟಿಕ್ ಮ್ಯಾನರ್. ಲೈಕ್ 0 0 ಅಂತ ನಾವು ಇಲ್ಲಿ ಕೊಟ್ಟಿದ್ದೀವಲ್ಲ, ಈ 0 0 ಇಸ್ ನಥಿಂಗ್ ಬಟ್ ಫಾಲ್ಸ್. ನಾನು ನಿಮ್ಗೇನು ಹೇಳಿದೆ, ಎರಡೂ ವೇರಿಯಬಲ್ಸು ಟ್ರೂ ಇದ್ದರೆ ಮಾತ್ರ ನಮಗೇನಿರುತ್ತೆ, ನಮ್ಗೆ ಔಟ್ಪುಟ್ಟು ಟ್ರೂ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, 0 0 0 0 ಅಂದ ತಕ್ಷಣ ಏನಾಯಿತು, ಫಾಲ್ಸ್ ಅಂದ ತಕ್ಷಣ ಔಟ್ಪುಟ್ಟು ಫಾಲ್ಸ್ ಆಯಿತು. ಅದೇ ಥರ 0 1 ಫಾಲ್ಸು ಟ್ರೂ ಆದ ತಕ್ಷಣ ಫಾಲ್ಸೇ, ಟ್ರೂ ಫಾಲ್ಸ್ ಆದ ತಕ್ಷಣನೂ ಫಾಲ್ಸೇ, ಟ್ರೂ ಅಂದ್ರೂ ಟ್ರೂನೇ. ಸೊ ಇಲ್ಲಿ ಆ್ಯಂಡ್ ಔಟ್ಪುಟ್ಟಲ್ಲಿ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಂದರೆ, ದ ಔಟ್ಪುಟ್ ವಿಲ್ ಬಿ ಟ್ರೂ ಓನ್ಲಿ ಇಫ್ ಬೋತ್ ದ ವೇರಿಯಬಲ್ಸ್ ಆರ್ ಟ್ರೂ. ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಈಸ್ true, if any one of the input is false, or if both the inputs are false, the output is false. The output is true only when both the inputs are true. Then what is OR operation?
What is OR operation? Let's understand. ಆರ್ ಆಪ್ರೇಷನ್ ಅಂದ್ರೇನು? ನಾನು ನಿಮಗೆ ಮುಂಚೆನೇ ಹೇಳಿದೆ ಮಕ್ಕಳ, ಆರ್ ಆಪ್ರೇಷನ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಡಿಫೈನ್ಡ್ ಬೈ ಬೂಲಿಯನ್ ಆಲ್ಜಿಬ್ರಾ ಪ್ಲಸ್ ಆಪ್ರೇಟರ್. ಪ್ಲಸ್ ಅಂದ ತಕ್ಷಣ ಅಡಿಷನ್ ಅಂದ್ಕೊಳ್ಬೇಡಿ, ಇದು ಗುಣಿಸುತ್ತೆ, ಆದರೆ ಇದು ಗುಣಿಸೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಎ ಬಿ ಕ್ಯಾರಿ ಮಾತ್ರ ತೊಗೊಂಡಿದ್ದೀವಿ. ಲಾಜಿಕ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಎ ಆರ್ ಬಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಆಪ್ರೇಟರು ಟ್ರೂ ಇದ್ದು ಅಥವಾ ಎರಡೂ ಆಪ್ರೇಟರ್ ಟ್ರೂ ಇದ್ದರೆ ನಮಗೆ ಔಟ್ಪುಟ್ ಟ್ರೂ ಬರುತ್ತೆ. ಎರಡೂ ಆಪ್ರೇಟರು ಫಾಲ್ಸ್ ಇದ್ದರೆ ನಮ್ಗೆ ಔಟ್ಪುಟ್ಟು ಫಾಲ್ಸ್ ಬರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ಎ ಆ್ಯಂಡ್ ಬಿ, ಎನಲ್ಲೂ 0 ಇದೆ, ಬಿನಲ್ಲೂ 0 ಇದೆ, ಸಿನಲ್ಲಿ ಔಟ್ಪುಟ್ ಏನು ಬಂತು? 0 ಬಂತು. ಅಂದ್ರೇನು? ಫಾಲ್ಸ್ ಫಾಲ್ಸ್ ಫಾಲ್ಸ್. ಅದೇ ಥರ ಎ 0 ಇದೆ, ಬಿ ಟ್ರೂ ಇದೆ, ನಮಗೇನು ಬಂತು? ಟ್ರೂ ಫಾಲ್ಸ್ ಟ್ರೂ. ಅದೇ ಥರ ಎ ಟ್ರೂ ಇದೆ, ಬಿ ನಮಗೇನಿದೆ? ಫಾಲ್ಸ್ ಇದೆ ವ್ಯಾಲ್ಯೂ. ಟ್ರೂ ಫಾಲ್ಸ್ ಫಾಲ್ಸೇ. ಅದೇ ಥರ ಎ ಬಂದು ಟ್ರೂ, ಬಿನೂ ಟ್ರೂ, ನಮಗೆ ಎರಡೂ ವ್ಯಾಲ್ಯೂಸ್ ಟ್ರೂ ಇದೆ. ಟ್ರೂ ಈಸ್ ಟ್ರೂ ಓನ್ಲಿ. ಸೊ ದಿಸ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ದ ಆರ್ ಆಪ್ರೇಷನ್ ಆ್ಯಂಡ್ ಆಪ್ರೇಷನ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ನಾಟ್ ಆಪ್ರೇಷನ್. ನಾಟ್ ಆಪ್ರೇಷನ್ ಏನು? ದಿಸ್ ಡಿಫೈನ್ ದಿ ಬಾರ್ ಓವರ್ ದಿ ಲೆಟರ್. ನಾನು ಹೇಳಿದೆ ನಿಮಗೆ ಇನ್ವರ್ಸ್ ಬಾರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಇನ್ವರ್ಸ್ ಬಾರ್ ಅಂದ ತಕ್ಷಣ ಏನು? ನೀವೇನು ವ್ಯಾಲ್ಯೂ ಕೊಡ್ತೀರಾ ಅದ್ರ ಭಿನ್ನವಾಗಿ ಅದ್ರ ಆಪೋಸಿಟ್ಟಾಗಿ ನಮಗೆ ಔಟ್ಪುಟ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ಟೇಬಲ್ ನೋಡ್ಬೋದು. ಫಸ್ಟ್ ಇನ್ಪುಟ್ 0 ಅಂತ ಯಾಕೆ ಕೊಟ್ಟಿದ್ದೀವಿ ಅಂದರೆ, ಎನಿಥಿಂಗ್ ವಿ ಗೆಟ್ ದ ಇನ್ಪುಟ್ ಇಸ್ 0, ಇಟ್ ವಿಲ್ ಗೆಟ್ ದ ಔಟ್ಪುಟ್ ಇಸ್ 0 ಓನ್ಲಿ. ಸೊ ಇಫ್ ವಿ ಗಿವ್ ಇನ್ ದ ಸೆಕೆಂಡ್, ಇಲ್ಲಿ 1 ಬರೀಬೇಕಿತ್ತು, 0 ಬರೆದಿದ್ದಾರೆ. ಸೊ 1 ಮೀನ್ಸ್ 0 ಮೀನ್ಸ್ 1, ಈ ರೀತಿ ಇನ್ವರ್ಸ್ ಆಪ್ರೇಷನ್ ಅಂತ ಹೇಳ್ತೀವಿ. ಸೊ 1 ಕೊಟ್ಟರೆ 0 ಬರುತ್ತೆ, 0 ಕೊಟ್ಟರೆ 1 ಬರುತ್ತೆ. ಸೊ ಸಾರಿ, ದಿಸ್ ಇಸ್ ಒನ್ ಆಫ್ ದಿ ಸಿಂಪಲ್ ಮಿಸ್ಟೇಕ್. ಸೊ ನಾವು ಏನು ಬರುತ್ತೆ ನಮಗೆ? ನಾವು 0 ಕೊಟ್ಟರೆ ನಮಗೆ ಸಂಖ್ಯೆ ಏನು ಬರುತ್ತೆ? 1 ಬರುತ್ತೆ. 1 ಕೊಟ್ಟರೆ ಏನು ಬರುತ್ತೆ? 0 ಬರುತ್ತೆ. ಸೊ ಇದರ ಅರ್ಥ ಏನು? ಕಾಂಪ್ಲಿಮೆಂಟ್ ಆಪ್ರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲಾಜಿಕ್ ಗೇಟ್ simply electronic circuit which operate on one or more signals to produce the output signals ಅನ್ನೋದನ್ನು ನಾವೊಂದು ಲಾಜಿಕ್ ಗೇಟ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಆ ಲಾಜಿಕ್ ಗೇಟ್ ಸಿಂಬಲ್ಸ್ ಯಾವ ರೀತಿ? ಆ್ಯಂಡ್ ಗೇಟ್ ನೋಡಿ, ಆ್ಯಂಡ್ ಇಟ್ ವಿಲ್ ರೆಪ್ರೆಸೆಂಟೆಡ್ ಇನ್ ದ ಮ್ಯಾನರ್ ಆಫ್ ದಿಸ್ ಸಿಂಬಲ್. ಯು ಕ್ಯಾನ್ ಸಿ ದಿಸ್ ಸಿಂಬಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಎ ಡಾಟ್ ಆಫ್ ಬಿ. ಈ ಸಿಂಬಲ್ನ ನಾವು ಆ್ಯಂಡ್ ಅಂತ ಹೇಳ್ತೀವಿ. ಓಕೆ, ಆರ್ ಸಿಂಬಲ್. ಅದೇ ಥರ ಆರ್ ಸಿಂಬಲ್ ಬಂದು ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದಿಸ್ ಮ್ಯಾನರ್ ವೇರ್ ಸಿ ಈಸ್ ಈಕ್ವಲ್ ಟು ಎ ಆರ್ ಬಿ. ಸಿ ಈಸ್ ಈಕ್ವಲ್ ಟು ಎ ಆರ್ ಬಿ. ಅದೇ ಥರ ಬಂದು ನಾಟ್ ಸಿಂಬಲ್. ನಾಟಲ್ಲಿ ಬಂದು ಎ ಇನ್ವರ್ಸ್ ಬಾರ್. ನೋಡಿ, ಎ ಇನ್ವರ್ಸ್ ಬಾರ್. ಸೊ ಇಲ್ಲಿ ಏನಾಯಿತು? ಆ್ಯಂಡ್ ಆಪ್ರೇಟರ್. ಆ್ಯಂಡ್ ಆಪ್ರೇಟರ್ ಈಸ್ ರೆಪ್ರೆಸೆಂಟೆಡ್ ಇನ್ ದಿಸ್ ಮ್ಯಾನರ್, ಎ ಬಿ ಎ ಡಾಟ್ ಆಫ್ ಬಿ. ಆರ್ ಆಪ್ರೇಟರ್ ಎ ಬಿ ಎ ಆರ್ ಬಿ. ಅದೇ ಥರ ನಾಟ್ ಆಪ್ರೇಟರ್ ಎ ಇನ್ವರ್ಸ್ ಆಫ್ ಎ. ಓಕೆ, ಸೊ what if the question may come to you? Explain basic gates, explain basic gates ಅಂತ ನಿಮಗೆ ಕೇಳಬಹುದು. ಆವಾಗ ನೀವು 3 ಗೇಟ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಬೇಸಿಕ್ ಗೇಟ್ಸ್ ವಿಚ್ ಪರ್ಫಾರ್ಮ್ ಬೇಸಿಕ್ ಬೂಲಿಯನ್ ಫಂಕ್ಷನ್ ಲೈಕ್ ಪ್ಲಸ್, ಸ್ಟಾರ್ ಆ್ಯಂಡ್ ಕಾಂಪ್ಲಿಮೆಂಟ್ ಆಪ್ರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಗೇಟ್ ಪರ್ಫಾರ್ಮ್ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆಫ್ ಇನ್ಪುಟ್ ಅಂತ ಹೇಳ್ಬೋದು. ಆರ್ ಗೇಟ್ ಅಂದರೆ ಲಾಜಿಕಲ್ ಅಡಿಷನ್ ಅಂತ ನೀವು ಹೇಳ್ಕೊಳ್ಬೋದು. ನಾಟ್ ಗೇಟ್ಸ್ ಅಂದರೆ ಕಾಂಪ್ಲಿಮೆಂಟ್ರಿ ಗೇಟ್ಸ್ ಅಂತ ನೀವು ಹೇಳ್ಬೋದು. ನಿಮಗೆ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಇನ್ನು ಮತ್ತೊಂದು ಸರಿ ಹೇಳ್ತೀನಿ ನೋಡಿ. ದ ಬೂಲಿಯನ್ ಆಪ್ರೇಷನ್ಸ್ ವಾಸ್ ಫೈಂಡ್ ಔಟ್ ಬೈ ದಿ ಜಾರ್ಜ್ ಬೂಲೆ ಟು ರೆಪ್ರೆಸೆಂಟ್ ದಿ
logical systematic treatment of algebraic system to be represented in the manner of symbolic logic in the case of machines to represent these the manipulation and processing of binary information to design and to maintain and analyze the logic circuit in digital computer. ನಾವು ಬೂಲಿಯನ್ ಆಲ್ಜಿಬ್ರನ್ನ ಯೂಸ್ ಮಾಡ್ತೀವಿ. ಬೂಲಿಯನ್ ಆಲ್ಜಿಬ್ರಾ ಯೂಸಸ್ ಬೂಲಿಯನ್ ವೇರಿಯಬಲ್ಸ್ ಆ್ಯಂಡ್ ಬೂಲಿಯನ್ ಆಪರೇಟರ್ಸ್. Boolean variables and binary variables are represented by logical quantities, and some of the example of Boolean variables a, b, c, x, y, z, and the Boolean operators are and, or, not. Boolean expressions are represented by using the different operators. There are many Boolean expressions that is logically equivalent to one another, which is called as an equivalent expression. ಅದೇ ಥರ ಈ ಬೂಲಿಯನ್ ಫಂಕ್ಷನ್ ಟಿಪಿಕಲಿ ಹ್ಯಾಸ್ ಒನ್ ಆರ್ ಮೋರ್ ಇನ್ಪುಟ್ ವೇರಿಯಬಲ್ ಆ್ಯಂಡ್ ಪ್ರೊಡ್ಯೂಸ್ ದ ರಿಸಲ್ಟ್ ಔಟ್ಪುಟ್ ಬೇಸ್ಡ್ ಆನ್ ದಿ ಇನ್ಪುಟ್ ವ್ಯಾಲ್ಯೂ ದಟ್ ಮೈ ರಿಸಲ್ಟ್ ಆನ್ 0 ಆರ್ 1. 0 ಅಂದರೆ ಟ್ರೂ, 1 ಅಂದರೆ 0 ಅಂದರೆ ಫಾಲ್ಸ್, 1 ಅಂದರೆ ಟ್ರೂ. ಲಾಜಿಕಲ್ ಆಪ್ರೇಷನ್ಸು ಈ ಆಪ್ರೇಟರ್ಸ್ ಮೇಲೆ ವ್ಯಕ್ತಪಡಿಸಿದಾಗ 3 ಬೂಲಿಯನ್ ಲಾಜಿಕಲ್ ಆಪ್ರೇಷನ್ಸು ಆ್ಯಂಡ್ ಆರ್ ನಾಟ್ ದಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ ಮ್ಯಾನರ್ ಆಫ್ ಸಿಂಬಲ್ ಪ್ಲಸ್ dot and inverse bar, and that can be represented in the manner of and a b is equal to c is equal to a dot b. ಅದೇ ಥರ ಆರ್ ಆಪ್ರೇಷನ್ c is equal to a plus b, not operation a bar, and logical gate will be represented by using this symbol. So ನಿಮಗೆ ಗೇಟ್ಸ್ ಬರಬೇಕಾದ್ರೆ ಹೆಂಗೆ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಇನ್ ದ ನೆಕ್ಸ್ಟ್ ಸೆಷನ್ ವಿ ಅಂಡರ್ಸ್ಟ್ಯಾಂಡ್ ಬೂಲಿಯನ್ ಲಾಸ್. ಸೊ ಬೂಲಿಯನ್ ಲಾಸ್ ಒಂದು ನಿಮಿಷ. ಬೂಲಿಯನ್ ಲಾಸ್ ಅಂದರೆ ಇದರಲ್ಲಿ ಫಂಡಮೆಂಟಲ್ ಆಗಿ there are 3 main laws: commutative law, associative law and distributive law. Commutative law ಅಂದರೆ it states the interchanging the order of operand in Boolean equation and it does not change the result. For example, a dot b is equal to b dot a plus b is equal to b plus a. ಸೊ ಈ ಥರ ರೆಪ್ರೆಸೆಂಟ್ ಮಾಡುವಂಥ ವೇರಿಯಬಲ್ಸ್ನ ನಾವು ಕಾಮಿಟೇಟಿವ್ ಲಾ ಅಂತೀವಿ. ಅಸೋಸಿಯೇಟಿವ್ ಲಾ ಅಂದರೆ ದ ಲಾ ಸ್ಟೇಟ್ಸ್ ದ ಆರಿಂಗ್ ಆ್ಯಂಡಿಂಗ್ ಆಫ್ ಸಿವರಲ್ ವೇರಿಯಬಲ್ಸ್ where minimum 3 variables will be there. a dot b dot c is equal to a dot b dot c, a plus b plus of c is equal to a plus b plus of c. ಅದೇ ಥರ ಡಿಸ್ಟ್ರಿಬ್ಯೂಟಿವ್ ಲಾ ಕೂಡ ಇದೆ. ಆ ಡಿಸ್ಟ್ರಿಬ್ಯೂಟಿವ್ ಲಾನಲ್ಲಿ ಏನು ಸ್ಟೇಟ್ ಮಾಡುತ್ತಂದರೆ ಈ ಲಾ ಸ್ಟೇಟ್ ಮಾಡೋದು ಮಲ್ಟಿಪ್ಲಿಕೇಶನ್ ಆಫ್ 2 ವೇರಿಯಬಲ್ಸ್ ಆ್ಯಡಿಂಗ್ ದ ರಿಸಲ್ಟ್ ವಿತ್ ದ ವೇರಿಯಬಲ್ಸ್ ವೇರ್ ದ ಅಡಿಷನ್ ಆಫ್ ದಿ ವೇರಿಯಬಲ್ಸ್ ವಿಲ್ ಬಿ ಟೇಕ್ ಪ್ಲೇಸ್ ಇಂಡಿವಿಜುವಲಿ. ನೋಡಿ ಇಲ್ಲಿ ನಿಮಗೆ ಗೊತ್ತಿದೆ ಕಾಮಿಟೇಟಿವ್ ಲಾ ಅಂದರೆ 2 ವೇರಿಯಬಲ್ಗೆ ಸೇಮ್ ಆಪ್ರೇಟರ್ಸ್ನ ಬಳಸ್ತೀವಿ. ಇನ್ನು ಕೂಡ ಅಸೋಸಿಯೇಟಿವ್ ಲಾ ಅಂದರೂ ಕೂಡ ಇಲ್ಲಿ 2ಕ್ಕಿಂತ ಜಾಸ್ತಿ ವೇರಿಯಬಲ್ಸ್ನ ಬಳಸ್ತೀವಿ, ಆದರೆ ಸೇಮ್ ಆಪ್ರೇಟರ್ಸ್ನ ಬಳಸ್ತೀವಿ. ಬಟ್ ಅದೇ ಡಿಸ್ಟ್ರಿಬ್ಯೂಟಿವ್ ಲಾನಲ್ಲಿ 2ಕ್ಕಿಂತ ಜಾಸ್ತಿ ಆಪ್ರೇಟರ್ಸ್ನೂ ಕೂಡ ಬಳಸ್ಬೋದು, ವೇರಿಯಬಲ್ಸ್ನ ಬಳಸ್ಬೋದು, ಮತ್ತು 2ಕ್ಕಿಂತ ಜಾಸ್ತಿ ಆಪ್ರೇಟರ್ಸ್ನೂ ಕೂಡ ಒಂದೇ ಆಪ್ರೇಷನಲ್ಲಿ ನಾವು ಬಳಸ್ಕೊಳ್ಬೋದು. ಸೊ ಲೈಕ್ ದಿಸ್ ದ ಲಾ ಸ್ಟೇಟ್ಸ್ ದ ಮಲ್ಟಿಪ್ಲಿಕೇಶನ್ ಆಫ್ 2 ವೇರಿಯಬಲ್ಸ್ ಆಸ್ ವೆಲ್ ಆಸ್ ಆ್ಯಡಿಂಗ್ ದ ರಿಸಲ್ಟ್ ವಿತ್ ಎ ವೇರಿಯಬಲ್. ದ ರಿಸಲ್ಟ್ ಇನ್ ಮಲ್ಟಿಪ್ಲಿಕೇಶನ್ ಆಫ್ ಅಡಿಷನ್ ಆಫ್ ದಿ ವೇರಿಯಬಲ್ಸ್ ವಿತ್ ದ ಇಂಡಿವಿಜುವಲ್ ವೇರಿಯಬಲ್ಸ್ ಲೈಕ್ a ಪ್ಲಸ್ ಆಫ್ b ಇಂಟು c ಈಸ್ ಈಕ್ವಲ್ ಟು a ಪ್ಲಸ್ ಆಫ್ b ಇಂಟು a ಪ್ಲಸ್ ಆಫ್ c. a into b plus of c is equal to a into b plus of a into c. So you can observe this is the distributive law. ನಾನು ಈಗ ನಿಮ್ಗೆ ಹೇಳಿದೆ distributive law is nothing but where you can distribute the variables along with the different operators. ಅದೇ ಥರ complementary law. This law states the combine a variable with its complement. Complementary ಅಂದ ತಕ್ಷಣ a plus of a bar is equal to 1, a into a bar is equal to 0. ಸೊ ಇದನ್ನು ನಾವು ಕಾಂಪ್ಲಿಮೆಂಟ್ರಿ ಲಾ ಅಂತ ಕರಿತೀವಿ. ಅದೇ ಥರ ದೇರ್ ಇಸ್ ಆಲ್ಸೋ
ಐಡಂಪೊಂಟ್ ಲಾ ಆರ್ ಇಂಡೆಮೋಟೆನ್ಸ್ ಲಾ ಅಂತ ಹೇಳ್ತೀವಿ. ದಿಸ್ ಲಾ ಸ್ಟೇಟ್ಸ್ ದ ವೇರಿಯಬಲ್ ಟು ಇಟ್ ಸೆಲ್ಫ್ ವೆದರ್ ಯೂಸಿಂಗ್ ಆ್ಯಂಡ್ ಆರ್ ಆಪರೇಟರ್. ದ ಔಟ್ಪುಟ್ ಫಾರ್ ಎಕ್ಸಾಂಪಲ್ ಈಸ್ ಎ ಇಂಟು ಎ ಇಸ್ ಈಕ್ವಲ್ ಟು ಎ ಓನ್ಲಿ, ಎ ಪ್ಲಸ್ ಆಫ್ ಎ ಇಸ್ ಈಕ್ವಲ್ ಟು ಎ. ಅದೇ ಥರ ಇನ್ವಲ್ಯೂಷನ್ ಲಾ ಅಂತ ಇದೆ. ದಿಸ್ ಲಾ ಸ್ಟೇಟ್ ದ ಕಾಂಪ್ಲಿಮೆಂಟ್ ಆಫ್ ಎ ವೇರಿಯಬಲ್. ಕಾಂಪ್ಲಿಮೆಂಟ್ ಅಗೇನ್ ವಿ ಗೆಟ್ ದ ಸೇಮ್ ವೇರಿಯಬಲ್. ನೋಡಿ, ಒಂದು ಕಾಂಪ್ಲಿಮೆಂಟ್ ಮಾಡಿ ನಾವು ಇನ್ನೊಂದು ವೇರಿಯಬಲ್ ತೊಗೊಂಡ್ರು ಮತ್ತೊಂದು ಸರಿ ನೋಡಿದ್ರೆ ನಮ್ಗೆ ಸೇಮ್ ವ್ಯಾಲ್ಯೂ ಬಂದಿರುತ್ತೆ. ಅಂಥ ಲಾನ ನಾವು ಇನ್ವಲ್ಯೂಷನ್ ಲಾ ಅಂತ ಕರಿತೀವಿ. ಅಬ್ಸರ್ಪ್ಷನ್ ಲಾ ಅಂದ್ರೇನು? ದ ಲಾ ಸ್ಟೇಟ್ ದಟ್ ಅನ್ ಐಡೆಂಟಿಟಿ ಲಿಂಕಿಂಗ್ ಆಫ್ ಎ ಪೇರ್ ಆಫ್ ಬೈನರಿ ಆಪರೇಷನ್ ದಟ್ ಈಸ್ ಆ್ಯಂಡ್ ಆರ್ ಸೆಟ್ ಟು ಬಿ ಕನೆಕ್ಟೆಡ್ ಬೈ ಅಬ್ಸರ್ಪ್ಷನ್ ಲಾ. Like a plus of a dot b is equal to a into a plus of b is equal to a plus of a dot b is equal to a plus of b, a dot of a plus of b is equal to a dot of b. ಸೊ ಇಲ್ಲಿ ನಾವೆಷ್ಟು ಲಾಸ್ನ ತಿಳ್ಕೊಂಡ್ವಿ? ಕಾಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಕಾಂಪ್ಲಿಮೆಂಟ್ರಿ ಲಾ, ಐಡಂಪೊಟೆಂಟ್ ಲಾ, ಇಂಡಿಮೋಟೆನ್ಸ್ ಲಾ, ಇನ್ವಲ್ಯೂಷನ್ ಲಾ, absorption law. What is that? Commutative law is nothing but two variables sharing the same operators. A dot b is equal to b dot a plus b is equal to b plus a. Associative law means two or three variables sharing the same operators like ORing or ANDing. A dot b dot c is equal to a dot b dot of c. A plus of b plus of c is equal to a plus of b plus of c. ಅದೇ ಥರ ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಹೋದಾಗ ದ ಲಾ ಸ್ಟೇಟ್ ದ ಮಲ್ಟಿಪ್ಲಿಕೇಶನ್ ಆಫ್ ಟೂ ವೇರಿಯಬಲ್ಸ್ ಆ್ಯಡಿಂಗ್ ದ ರಿಸಲ್ಟ್ ವಿತ್ ದ ವೇರಿಯಬಲ್ಸ್. ಎ ಪ್ಲಸ್ ಆಫ್ ಬಿ ಡಾಟ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಬಿ ಇಂಟು ಎ ಪ್ಲಸ್ ಆಫ್ ಸಿ. ಅಂದರೆ ಇಲ್ಲೇನಾಯಿತು, ನಾವು ಎರಡಕ್ಕಿಂತ ಮೂರು ವೇರಿಯಬಲ್ಸ್ನ ತೊಗೊಳ್ಬೋದು, ಒಂದಕ್ಕಿಂತ ಹೆಚ್ಚು ಆಪ್ರೇಟರ್ಸ್ನ ಇಲ್ಲಿ ಬಳಸ್ಕೊಳ್ಬೋದು. ಅದನ್ನು ಡಿಸ್ಟ್ರಿಬ್ಯೂಟಿವ್ ಲಾ ಅಂತೀವಿ. ಅದೇ ಕಾಂಪ್ಲಿಮೆಂಟ್ರಿ ಲಾ ಬಂದ ಇನ್ವರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಲಾ. a plus of a bar is equal to 1, a into a bar is equal to 0. Idempotent or independence law ಅಂದರೆ it states the variables to combine itself using and or operator. The output is same variable. A into a bar is equal to a plus of a is equal to a. Involution law ಅಂದ್ರೇನು? This law states the complementary of the variable. Use complement again, we get the same variable. A variable complemented twice. A whole bar of whole bar is equal to a. ಅದೇ ಥರ ಅಬ್ಸರ್ಪ್ಷನ್ ಲಾ ಬಂದು ದಿಸ್ ಲಾ ಸ್ಟೇಟ್ ದ ಐಡೆಂಟಿಟಿ ಲಿಂಕಿಂಗ್ ಎ ಪೇರ್ ಆಫ್ ಬೈನರಿ ಆಪರೇಷನ್ ದಟ್ ಈಸ್ ಆ್ಯಂಡ್ ಆರ್ ಸೆಟ್ ಟು ಬಿ ಕನೆಕ್ಟೆಡ್ ಬೈ ಅಬ್ಸರ್ಪ್ಷನ್ ಲಾ. ಎ ಪ್ಲಸ್ ಆಫ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ ಆಫ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಬಿ a plus of a dot b is equal to a plus of b, a dot of a plus b is equal to a dot of b. Basic duality. So this is the basic Boolean's law. In our next session we understand the basic duality principle. Hope you people understand.